ಅಲ್ಲ, ಈ ಗೌರಿ ರಮ್ಮಯ್ಯ ಬಂದು ಆಲೇನೆ ಒಂದು 5-6 ದಿವಸ ಆಯಿತು. ಇವ್ರು ಏನಿನ್ನ ಊರಿಗೆ ಹೋಗಂಗಿಲ್ವಲ್ಲ? ಏನಾಗೈತೆ? ಯಾಕೆ ಇಲ್ಲೇ ಇದ್ದಾರಲ್ಲ? ಹಾಂ, ಇರು, ಗೌರಿನಾದ್ರೂ ಕರೆದು ಕೇಳೋಣ ಏನು ಸಮಸ್ಯೆ, ಏನು ಎತ್ತ ಅಂತಾನ. ಅಲ್ಲ, ಇನ್ನು ಎಷ್ಟು ದಿನ ಅಂತೇಳಿ ಇಲ್ಲೇ ಇಕ್ಕೊಳಕ್ಕಾಗುತ್ತೆ ಇವ್ರನ್ನ? ಬಂದವರು 2 ದಿವಸ ಇರಬೇಕು, ಹೋಗ್ಬೇಕಪ್ಪ. ಈ ಗೌರಿ ನೋಡಿದ್ರೆ ಏನು ಹೇಳಂಗಿಲ್ಲ ಕೇಳಂಗಿಲ್ಲ, ಇಲ್ಲಿ ಕರ್ಕೊಂಬಂದು ಇಕ್ಕೊಂಡವಳೆ. ಹಾಂ, ಗೌರಿ ಗೌರಿ, ಏ ಗೌರಿ. ಏನ್ರಿ ಕರೆದಿದ್ದು? ಏನೂ ಇಲ್ಲ, ಅಡುಗೆ ಆಯ್ತಾ? ಒಂದಿಷ್ಟು ಊಟ ಮಾಡಬೇಕು, ಊಟಕ್ಕೆ ಇಕ್ಕಂಬ. ಅಯ್ಯೋ, ಇನ್ನೂ ಅಡುಗೆ ಆಗಿಲ್ಲ ಕಣ್ರಿ. ಅದು ಏನಾಯ್ತು ಗೊತ್ತಾ, ನಮ್ಮಮ್ಮಯ್ಯ ಇಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋತು. ಅಲ್ಲಿ ಹೋಗಿ 1 ಗಂಟೆ ತಕ್ಕ ಅಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಬರೋ ವರ್ಷಲ್ಲಿ ತಡ ಆಯಿತು. ಅದಕ್ಕೆ ಇನ್ನೂ ಅಡುಗೆ ಮಾಡಿಲ್ಲ ಕಣ್ರಿ, ಈಗ ಮಾಡಿಬಿಡ್ತೀನಿ. ಏನು 10 ಗಂಟೆ ಆದರೂ ಇನ್ನೂ ಅಡುಗೆ ಆಗಿಲ್ವಾ? ಅಯ್ಯೋ, ಅಲ್ಲ, ಇಷ್ಟೊತ್ತಿಗೆ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗೋಂಥದ್ದು ಏನಿತ್ತು? ನಿಮ್ಮ ಅಮ್ಮನ ಕಳಿಸ್ಬಿಟ್ಟು ನೀನು ಇಲ್ಲೇ ಇರಬೇಕು ತಾನೇ? ಹಾಂ, ಅಯ್ಯೋ, ನಮ್ಮಮ್ಮಯ್ಯಗೂ ಬೇಜಾರಲ್ವಾ ಒಬ್ಬರಿಗೆ ಹೋಗೋಕ್ಕೆ, ಅದಕ್ಕೆ ನಾನು ಹೋಗಿದ್ದೆ. ಬಾರಮ್ಮ ಗೌರಮ್ಮ ಹೋಗಿ ಬರೋಣ ಅಂತೂ ನಾನು. ಅದಕ್ಕೆ ನಮ್ಮಮ್ಮಯ್ಯಗೆ ಬೇಜಾರಾಗುತ್ತೆ ಅಂತ ನಾನು ಹೋಗಿದ್ದೆ. ನಮಗೆ ಅಲ್ಲೇ ಪ್ರಸಾದ ಬೇರೆ ಕೊಟ್ಟರು, ಅಲ್ಲೇ ತಿನ್ಕೊಂಡು ಬಂದ್ವಿ. ಅದಕ್ಕೆ ನಿಧಾನಕ್ಕೆ ಮಾಡಿದ್ರಾಯ್ತು ಅಂತ ಈಗ ಮಾಡ್ತಾ ಇದ್ದೀನಿ ಕಣ್ರಿ. ಈಗ ಮಾಡ್ತಾ ಇದೆಯಾ? ನಮ್ಮಮ್ಮ ಎಲ್ಲಿ? ಹಾಂ, ಎಲ್ಲಿಗೆ ಹೋಯ್ತೋ ಗೊತ್ತಿಲ್ಲ ಕಣ್ರಿ. ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳೋದ್ವಿ. ಸರಿ, ಹೋಗಿ ಜಲ್ದಿ ಬರ್ರಿ ಅಂತ ಹೇಳೋತು. ಅದು ಎಲ್ಲಿಗೆ ಹೋಯ್ತೋ ಏನೋ ಅತ್ತೆ ಗೊತ್ತಿಲ್ಲ. ಅಲ್ಲ, ಹಿಂಗಾದ್ರೆ ಹೆಂಗೆ ಅಂತಾನ? ಹಾಂ, ಇದೆಲ್ಲ ಸರಿ ಇರಲ್ಲ ಗೌರಿ. ಅದು ಸರಿ, ನಿಮ್ಮಮ್ಮ ಯಾಕೆ ಇಷ್ಟು ದಿನ ಆದ್ರೂ ಅವ್ರ ಊರಿಗೆ ಹೋಗ್ತಾ ಇಲ್ವಲ್ಲ? ಯಾಕೆ ಇಲ್ಲೇ ಇರೋದು? ಹಾಂ, ಬಂದಾಲೆ ಒಂದು 5-6 ದಿವಸ ಆಯ್ತಲ್ಲ, ಏನಾಯ್ತು? ಏನು ನಿಮ್ಮ ತವ್ರ ಮನೆಗೆ ಏನಾದರೂ ಸಮಸ್ಯೆನಾ? ಯಾಕೆ ಇಲ್ಲಿ ಬಂದು ಕೂತ್ಕೊಂಡೈತೆ ನಿಮ್ಮಮ್ಮಯ್ಯ? ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನಮ್ಮಮ್ಮ ಹೆಂಗದ ಇಲ್ಲಿಗೆ ಬಂದಿರೋದು ತಪ್ಪ? ತಪ್ಪಂತ ಅಲ್ಲ, ಬಂದಮೇಲೆ 2 ದಿವಸ 3 ದಿವಸ ಇರಬೇಕು, ಹೋಗ್ಬೇಕು. ಯಾಕೆ ಇಷ್ಟು ದಿನ ಇಲ್ಲೇ ಇದ್ದಾರೆ? ಹಾಂ, ಅಲ್ಲೇ ಒಂದು 6 ದಿವಸ 7 ದಿವಸ ಆಯಿತು ಅನ್ಸುತ್ತೆ ಅಲ್ವಾ? ಹೌದು, ಆಯಿತು. ಅದಕ್ಕೇನಿವಾಗ ರೀ? ಅದಕ್ಕೂ ಒಂದು ಕಾರಣ ಇದೆ. ಅಲ್ಲಿ ನಮ್ಮಮ್ಮ ಏನು ಸುಮ್ಮನೆ ಬಂದು ಇಲ್ಲೇನು ಬಿಟ್ಟು ಕೂಳು ತಿನ್ಕೊಂಡೇನು ಬಿದ್ದಿಲ್ಲ. ಅದು ನಮ್ಮ ತವ್ರ ಮನೆಗೆ ನಮ್ಮಣ್ಣ ಏನು ನಮ್ಮ ಅತ್ತಿಗೆನು ನಮ್ಮಮ್ಮಗೆ ಏನೇನೋ ಇಲ್ಲದೆ ಇರೋದಂತ ಹಿಂಸೆ ಕೊಡ್ತಾ ಇದ್ದಾರಂತೆ. ಅದಕ್ಕೆ ಮಗಳ ಮನೆಗೆ ಇರೋಣ ಅಂತೇಳಿ ಬಂದರೆ ನೀವೇನ್ರಿ ಈ ಥರ ಮಾತಾಡ್ತಾ ಇದ್ದೀರಾ? ಹಾಂ, ಹಂಗಾದ್ರೆ ನಮ್ಮ ಅಮ್ಮಗೆ ಇಲ್ಲಿ ಇರೋಕ್ಕೆ ಹಕ್ಕಿಲ್ವಾ? ಹಾಂ, ಮಗಳ ಮನೆ ಅಂತ ಬಂದರೂ ನೀವು ಸಹಿಸ್ಕೊಂಬಲ್ವಾ? ಹಂಗಲ್ಲ ಗೌರಿ, ನಾನು ಹೇಳ್ತಾ ಇರೋದು, ಏನು ಸಮಸ್ಯೆ ಆಗಿದೆ? ಹಾಂ, ಏನು ಹಿಂಸೆ ಕೊಟ್ಟಿದ್ದಾರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಅಲ್ಲಿ? ಹಾಂ ರೀ, ಅದೇನು ಗೊತ್ತಾ, ನಮ್ಮ ಅಮ್ಮನ ಹೆಸರಿನಾಗಿರೋ ಹೊಲನ ಅಲ್ಲೇನೆ ನಮ್ಮ ಅತ್ತಿಗೆ ಹೆಸರು ಮಾಡಿಸ್ಕೊಂಡವಳೆ. ಈಗ ಮನೇನು ನಮ್ಮ ಅಮ್ಮನ ಹೆಸರಿನಾಗಿಂದನ ಅವಳ ಹೆಸರು ಮಾಡಿಸ್ಕೋಬೇಕು ಅಂತ ಹೇಳಿ ಬಲವಂತ ಮಾಡ್ತಾ ಇದ್ರಂತೆ. ನನ್ನ ಹೆಸರು ಮಾಡಿಸ್ರಿ ಅಂತಾನ. ಅದಕ್ಕೆ ನಮ್ಮ ಅಮ್ಮಗೆ ಸಿಟ್ಟು ಬಂತು, ಮನೇನು ಹೆಸರು ಮಾಡಿಸಿದ್ರೆ ನನಗೆ ಈ ಮನೆಗೆ ಉಳಿಗಾಲ ಇರಲ್ಲ ಅಂತ ಹೇಳಿ ಇಲ್ಲಿಗೆ ಅದೇ ಬಂದಿದ್ದಾರೆ. ನೀವೇ ಹೇಳ್ರಿ, ಇದು ನ್ಯಾಯನಾ? ಹಾಂ, ಅಲ್ಲ, ನಮ್ಮ ಅಮ್ಮಯ್ಯ ಹಿರಿಯರು, ವಯಸ್ಸಾಗಿರೋರು, ಅಂಥವ್ರಿಗೆಲ್ಲನ ಕೈಯೆಲ್ಲ ಬರಿದ್ ಮಾಡಿ ಮನೆಯಿಂದ ಆಚೆಗೆ ಹಾಕಕ್ಕೆ ನೋಡ್ತಾಳಲ್ಲ ನಮ್ಮ ಅತ್ತಿಗೆ. ಇದು ಸರಿನಾ ಹೇಳ್ರಿ? ಹಾಂ, ನೀವೇ ಹೇಳಿ. ನಿಮ್ಮ ಅಮ್ಮಗೆ ಈ ಥರ ಅನ್ಯಾಯ ಆಗಿದೆ, ನೀವು ಸುಮ್ಮನೆ ಇರ್ತಿದ್ರಾ? ಹೌದಾ? ಆ ಥರ ಮಾಡ್ತಾ ಇದ್ದಾರಾ? ಯಾಕಂತೆ? ಏನು ಕಾರಣ? ಅಲ್ಲ, ಇಷ್ಟು ದಿನ ಇಲ್ಲದೆ ಇರೋದು ಈಗ ಯಾಕೆ ಹೆಸರು ಮಾಡಿಸ್ರಿ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣಯ್ಯ? ಹಾಂ, ಏನು ಮಾಡಿದ್ದಾರೆ ನಿಮ್ಮಮ್ಮ ಅಂತ ಕೆಲಸನ? ಏನು ಮಾಡಿಲ್ಲ ಕಣ್ರಿ. ನಮ್ಮ ಅತ್ತಿಗೆದು ಎಲ್ಲ ಸ್ವಾರ್ಥ. ಎಲ್ಲ ನಾನೇ ಯಜಮಾನಿಯಾಗಿರ್ಬೇಕು, ಈ ಮನೆಗೆ ನಂದೇ ದರ್ಬಾರ್ ನಡಿಬೇಕು ಅಂತ ದುರಾಸೆ ನಮ್ಮ ಅತ್ತಿಗೆಗೆ. ಅದಕ್ಕೆ 5 ಎಕರೆ ಜಮೀನು ಅವಳ ಹೆಸರಿಗೆ ಮಾಡಿಸ್ಕೊಂಡವಳೆ. ಈಗ ನಮ್ಮ ಅಮ್ಮನ ಹೆಸರಿನಾಗಿರೋ ಮನೇನೂ ಮಾಡಿಸ್ಕೊಂಡು ನಮ್ಮ ಅಮ್ಮನ ಆಚೆಗೆ ಹಾಕೋ ಅಂತ ಪ್ಲಾನ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಅದೆಲ್ಲ ಅರ್ಥ ಆಗಿ ನಮ್ಮಮ್ಮಯ್ಯ ಇಲ್ಲಿ ಬಂದು ಕೂತ್ಕೊಂಡೈತಿ. ಇದು ಹೇಳ್ರಿ, ತಪ್ಪಲ್ವಾ ಅವ್ರು ಮಾಡ್ತಾ ಇರೋದು? ನಮ್ಮಮ್ಮ ಏನೋ ಮಗಳಿದ್ದಾಳೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾಳೆ. ನೀವು ಹಿಂಗೆ ಮಾತಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ ಬಿಡ್ರಿ. ನಮ್ಮಮ್ಮಯ್ಯ ನಿಮ್ಮ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿತ್ತು. ನನ್ನ ಅಳಿಯ ತುಂಬ ಒಳ್ಳೆಯವನು ಅಂತಾನ. ಆದರೆ ನೀವು ಈ ಥರ ಮಾತಾಡ್ತಾ ಇದ್ದೀರಲ್ಲ. ಹೌದಾ? ಹಂಗಾದ್ರೆ ನಾನೇ ನಿಮ್ಮ ಅಣ್ಣನಿಗೂ ನಿಮ್ಮ ಅತ್ತಿಗೆಗೂ ಬುದ್ಧಿ ಹೇಳ್ಬಿಟ್ಟು ನಿಮ್ಮ ಅಮ್ಮನ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಬಿಡು. ಯಾಕೆ ಸುಮ್ಮನೆ ಇಲ್ಲಿದ್ರೆ ಅವರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಬಲ್ವಾ? ಜಗಳ ಆಡ್ಕೊಂಡು ಹೋಗಿರೋರನ್ನ ಬುದ್ಧಿ ಹೇಳಿ ಕಳ್ಸೋದು ಬಿಟ್ಟು ಅಲ್ಲೇ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ನಮ್ಮ ಮೇಲೆ ಬೇಜಾರು ಮಾಡ್ಕೊತಾರೆ. ಅದಕ್ಕೆ ಅವರಿಗೆ ನಾನೇ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಬಿಡು. ಅಯ್ಯೋ ರೀ, ನೀವು ಬುದ್ಧಿ ಹೇಳಿದ್ರೆ ಅವ್ರು ಕೇಳ್ತಾರ? ಕೇಳೋ ಅಂತವ್ರು ಅಲ್ಲ ಕಣ್ರಿ ಅವರು. ಅಲ್ಲ, ನಮ್ಮ ಅಮ್ಮನ ಮಾತೇ ಕೇಳಿಲ್ಲ ಅಂದರೆ ನಿಮ್ಮ ಮಾತು ಕೇಳ್ತಾರ ಅವರು? ನಮ್ಮ ಅಣ್ಣ ಇನ್ನೂ ಅಷ್ಟೇನೆ ನಮ್ಮ ಅತ್ತಿಗೆ ಗುಲಾಮ ಆಗ್ಬಿಟ್ಟವನಿ. ನೀವು ಹೋಗಿ ಸುಮ್ಮನೆ ಯಾಕೆ ಅವ್ರ ಹತ್ರ ಒಂದು ಮಾತು ಕೇಳೋದು ಹೇಳ್ರಿ? ನಿಮಗೇನಾದ್ರು ಅಂದರೆ ನನಗೆ ಬೇಜಾರಾಗುತ್ತೆ. ಅದಕ್ಕೆ ನೀವು ಹೋಗೋದು ಬೇಡ, ಏನು ಬೇಡ. ನಮ್ಮ ಅಮ್ಮಯ್ಯ ಇಲ್ಲೇ ಇರಲಿ, ಸುಮ್ಮನೆ ಇರಲಿ. ಅವರಾಗಿ ಅವ್ರು ಬಂದು ಏನು ಮನೆ ಹೆಸರು ಮಾಡಿಸ್ಬೇಡ, ನಿನ್ನ ಹೆಸರಿನಾಗೆ ಇರಲಿ, ಬಾ ಹೋಗೋಣ ಅಂತೇಳಿ ಕರೆಯೋವರೆಗೂ ನಮ್ಮ ಅಮ್ಮಯ್ಯ ಹೋಗಲ್ಲ ಅಂತ ಹೇಳ್ತಾ ಐತೆ. ನೀವೇನು ಹೋಗೋದು ಬೇಕಾಗಿಲ್ಲ, ಸುಮ್ಮನೆ ಇರ್ರಿ. ನಿಮ್ಗೊಂದು ಮಾತು ಯಾಕೆ ಅಲ್ಲೋಗಿ? ಹಂಗಲ್ಲ ಗೌರಿ, ಈಗ ಅಳಿಯಾಗಿ ನಾನು ಅತ್ತೆಗಿಂತ ಸಮಸ್ಯೆ ಬಂದೈತೆ ಅಂದರೆ ಬಗೆಹರಿಸ್ಬೇಕು ತಾನೆ? ಹಿಂಗೆ ಬಿಟ್ಟರೆ ಹಿಂಗೆ ಇರುತ್ತೆ. ಅದಕ್ಕೆ ಕರ್ಕೊಂಡೋಗಿ ಅದು ಯಾಕೆ ಏನು ಎತ್ತ ಅಂತೇಳಿ ವಿಚಾರಿಸ್ಬಿಟ್ಟು ಹಾಗೆಲ್ಲ ಏನು ತೊಂದರೆ ಕೊಡಬೇಡ್ರಿ ಅಂತೇಳಿ ಹೇಳ್ಬರ್ತೀನಿ.
ಏನಮ್ಮ ಗೌರಮ್ಮ, ಏನು ಮಾತಾಡ್ತಾ ಇದ್ರೆ ಇಬ್ರು? ಏನಾಯ್ತು ಅಳಿಯಂದ್ರೆ? ಏನಾಯ್ತು ಅಳಿಯಂದ್ರೆ? ಏನೂ ಇಲ್ಲ ಅತ್ತೆ, ಏನೋ ನಿಮಗೆ ಸಮಸ್ಯೆ ಅಂತಲ್ಲ, ಏನೋ ನಿಮ್ಮ ಸೊಸೆ ಮತ್ತು ಮಗ ಏನೋ ಮನೆ ಏನೋ ಹೆಸರಿ ಮಾಡಿಸ್ಬೇಕು ಅಂತೇಳಿ ಹೇಳಿರೋದಕ್ಕೆ ನೀವು ಇಲ್ಲಿಗೆ ಬಂದಿದ್ದೀರಂತಲ್ಲ, ಅದು ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ. ಅದಕ್ಕೆ ಗೌರಿ ಹೇಳಿದ್ಲು, ಅದಕ್ಕೆ ನಡೀರಿ ನಾನೇನೆ ನಿಮ್ಮ ಮನೆಗೆ ಬಂದುಬಿಟ್ಟು ಅದೇನು ಸಮಸ್ಯೆ ಅಂತ ಹೇಳಿ ಬಗೆಹರಿಸ್ಬಿಟ್ಟು ನಿಮ್ಮ ಮಗುಗೂ ನಿಮ್ಮ ಸೊಸೆಗೂ ಹೇಳಿ ಬರ್ತೀನಿ. ಹಾಂ. ಅಯ್ಯಯ್ಯೋ, ಈ ಅಳಿಯಂದ್ರೆ ಏನಪ್ಪ, ಇವ್ರಿಗೆ ಯಾಕೆ ಬೇಕು? ನಮ್ಮ ಸಮಸ್ಯೆ ನಾವೇ ಬಗೆಹರಿಸ್ಕೊಂತೀವಿ. ಈ ಒಂದೆರಡು ದಿನ ಒಂದು ತಿಂಗಳು ಇಲ್ಲೇ ಇದ್ದರೆ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ನಾನು ಇಲ್ಲಿದ್ದರೆ, ನಾನು ಇಲ್ಲಿರೋದ್ರಿಂದನ ಇವ್ರಿಗೆಲ್ಲೋನ ನಮ್ಮ ಮನೆದೆಲ್ಲ ಮುಗಿತೈತೆ ಅಂತ ಅನ್ಸಿರ್ಬೇಕು. ಅದಕ್ಕೆ ನಾನೇ ಕರ್ಕೊಂಡೋಗಿ ಬುದ್ಧಿ ಹೇಳಿ ಬಿಟ್ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನೋ ಒಳ್ಳೆಯವನು ನಾನು ಅಳಿಯ ಅಂತ ಹೇಳಿ ನಾನು ಒಂದು 2 ದಿವಸ ಇರೋಣ ಅಂತ ಬಂದರೆ ಇವನು ಅಂತಾನೇನಾ? ಹಾಂ. ಅತ್ತೆ ಅತ್ತೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ ಅಳಿಯಂದ್ರೆ, ನಿಮ್ಗೆ ಯಾಕೆ ತೊಂದರೆ? ಪರವಾಗಿಲ್ಲ ಬಿಡಿ, ನಾನಿಲ್ಲಿರೋದು ಇಷ್ಟ ಇಲ್ಲ ಅಂದರೆ ನಾನು ಎಲ್ಲಾದರೂ ಹೋಗ್ತೀನಿ. ಆದರೆ ನೀವು ಬಂದಲ್ಲಿ ನಿಮ್ಮ ಮರ್ಯಾದೆ ಹೋಗೋದು ನಮಗಿಷ್ಟ ಇಲ್ಲ. ಹಾಂ, ನೀವು ನನ್ನ ಮಗಳಿಗೆ ಭಾಳ ಕೊಟ್ಟಿದ್ದೀರಾ, ಅಂಥದ್ರಲ್ಲಿ ನೀವು ಬಂದು ಅಲ್ಲಿ ನಿಮ್ಮ ಮರ್ಯಾದೆ ಹೋದರೆ ನನಗೂ ನನ್ನ ಮಗಳಿಗೂ ತುಂಬ ಬೇಜಾರಾಗುತ್ತೆ. ನೀವೇನೂ ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಬೇಡಿ. ನಾನು ಇವತ್ತೇನೆ ನಿಮ್ಮೂರು ಬಿಟ್ಟು ನಿಮ್ಮ ಮನೆ ಬಿಟ್ಟು ಹೋಗ್ತೀನಿ ಬಿಡಿ. ಅಯ್ಯೋ ಅತ್ತೆ, ನಾನು ಇಲ್ಲಿರೋದಕ್ಕೇನು ಬೇಜಾರೇನೂ ಇಲ್ಲ, ಆದರೆ ಈ ಸಮಸ್ಯೆ ಬಂದಾಗ ಈ ಥರ ಬಂದಿಲ್ಲಿದ್ದರೆ ತಪ್ಪು ತಿಳ್ಕೊಂತಾರೆ ನಮ್ಮ ಬಗ್ಗೆ ಅಂತ ಹೇಳಿದೆ ಅಷ್ಟೇ. ಏನೇ ಸಮಸ್ಯೆ ಇದ್ದರೂ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ಹಿಂಗೆ ಊರು ಬಿಟ್ಟು ಬಂದರೆ ಸಮಸ್ಯೆ ಬಗೆಹರಿಯಲ್ಲ. ಇನ್ನೂ ನಿಮ್ಮ ಮೇಲೆ ಅವ್ರಿಗೆ ಸಿಟ್ಟು ಜಾಸ್ತಿ ಆಗುತ್ತೆ. ಎಷ್ಟು ದಿನ ಅಂತೇಳಿ ಇಲ್ಲೇ ಇರ್ತೀರಾ ಹೇಳ್ರಿ? ಹೋಗಲೇಬೇಕಲ್ಲ ಒಂದಲ್ಲ ಒಂದು ದಿವಸ. ಅದಕ್ಕೆ ಸಮಸ್ಯೆನ ಈಗಲೇ ಸಣ್ಣದಿದ್ದಾಗಲೇ ಬಗೆಹರಿಸ್ಕೊಂಡ್ರೆ ಏನೂ ತೊಂದರೆ ಆಗಲ್ಲ ಮುಂದೆ ಅಂತ ಹೇಳಿದೆ ಅಷ್ಟೇ. ನೀವಿರೋದ್ರಿಂದ ನನಗೇನು ನಷ್ಟ ಏನೂ ಇಲ್ಲ. ಏನು ನೀವೇನೇನು ಏನೋ ನಮ್ಮ ಮನೆಗಳ್ದೆಲ್ಲ ಅಷ್ಟು ತಿಂತೀರಾ? ನಿಮ್ಮೊಬ್ರಿಗೇನು ನಾವೇನೇನು ಹೆಚ್ಚಾಗಿ ಮಾಡೋಕ್ಕೆ ಅಷ್ಟೇನು ತಾನೇ? ಹಾಂ, ಏನು ತೊಂದರೆ ಇಲ್ಲ. ಆದರೆ ನನಗೆ ಈ ಥರ ಜಗಳ ಮಾಡ್ಕೊಂಬಂದು ಇಲ್ಲಿ ಕೂತ್ಕೊಂಡಿರೋದು ಸ್ವಲ್ಪ ಯಾಕೋ ಒಂದು ಸ್ವಲ್ಪ ಮುಜುಗರ ಆದಂಗೆ ಆಗ್ತೈತೆ. ಅದಕ್ಕೆ ಹೇಳ್ದೆ ಅತ್ತೆ. ಅಯ್ಯೋ ರೀ, ಏನ್ರಿ ನೀವು? ನಮ್ಮಮ್ಮ ಇಲ್ಲಿಗೆ ಬಂದಿರೋದ್ರಿಂದ ನನಗೇನು ತೊಂದರೆ ಇಲ್ಲ ಅಂತೀರಾ, ತಿರ್ಗಾ ನಾನೇ ಹೋಗಿ ಬಗೆಹರಿಸ್ತೀನಿ ಅಂತೀರಾ. ನೀವು ಹೋಗಿ ಅಲ್ಲಿ ನಿಮಗೆ ಏನಾದರೂ ಆದರೆ ನಮಗೆ ಬೇಜಾರಾಗುತ್ತೆ ಕಣ್ರಿ. ಹಾಂ, ಅದಕ್ಕೆ ನೀವೇನು ಹೋಗೋದು ಬೇಡ, ಸುಮ್ಮನೆ ಇರ್ರಿ. ಹಾಂ. ಗೌರಿ, ನೀನು ಹೋಗಲ್ಲ, ನನ್ನ ಹೋಗಕ್ಕೆ ಬಿಡಲ್ಲ ಅಂದರೆ ಹಾಂ, ಸಮಸ್ಯೆ ಹೆಂಗೆ ಬಗೆಹರಿಯುತ್ತೆ ಹೇಳು? ಸುಮ್ಮನಿರು, ನೀವು ಬರದೇ ಇದ್ರೆ ಪರವಾಗಿಲ್ಲ, ನಾನೇ ಹೋಗಿ ಅದೇನಾಯಿತು ಅಂತೇಳಿ ವಿಚಾರಿಸ್ಕೊಂಬತ್ತೀನಿ. ಹೊರಡು. ಹಾಂ, ನಿಮ್ಮ ಅಮ್ಮನ ಹೊರಡಕ್ಕೆ ಹೇಳು. ಅಯ್ಯೋ ರೀ, ಅದು ಹಂಗಲ್ಲ ಕಣ್ರಿ, ನಿಮ್ಗೆ ಹೇಳಿದ್ರು ಅರ್ಥ ಆಗಲ್ಲ. ಸರಿ ಆಯಿತು ಬಿಡಿ, ನಿಮ್ಮ ಪ್ರಯತ್ನನೂ ನೀವು ಮಾಡಿ. ನಿಮ್ಮ ಇದಕ್ಕೆ ನಾವ್ಯಾಕೆ ಬೇಡ ಅನ್ನೋಣ ನಿಮಗೆ ಗೊತ್ತಾಗುತ್ತೆ ಅಲ್ಲಿಗೆ ಹೋದ್ರೆ. ನಮ್ಮ ಅತ್ತಿಗೆ ಎಷ್ಟು ಕೆಟ್ಟವಳು, ಎಷ್ಟು ದುರ್ಬುದ್ಧಿಗೆ ಇಟ್ಕೊಂಡಿದ್ದಾಳೆ ಅಂತಾನ. ಹಾಂ, ನಮ್ಮ ಅಣ್ಣ ಏನೋ ಒಳ್ಳೆಯವನೇನೆ, ಆದರೆ ಮದುವೆ ಆದಮೇಲೆ ಅವನು ಕೆಟ್ಟೋಗ್ಬಿಟ್ಟಿದ್ದಾನೆ ನಮ್ಮ ಅತ್ತಿಗೆ ಮಾತು ಕೇಳಿನ. ಹಾಂ, ನಿಮಗೆ ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ. ಇಲ್ಲಿಗೆ ಬಂದಾಗ ಅವ್ರ ಬಗ್ಗೆ ಏನು ಗೊತ್ತಿಲ್ಲ, ಸುಮ್ಮನೆ ಒಳ್ಳೆಯವ್ರ ಥರ ನಾಟಕ ಮಾಡಿ ನಾನು ನೋಡ್ಕೊಂಡು ಹೋಗಕ್ಕೆ ಬಂದಿರೋ ಥರ ಹಾಂ ನಾಟಕ ಮಾಡಿದ್ರು ನಿಮಗೆ. ಅದಕ್ಕೆ ಹಂಗನ್ಸುತ್ತೆ ಅಷ್ಟೇ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅವಮಾನ ಮಾಡ್ತಾರೆ ಅಂತಾನ. ಹಾಂ, ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅಲ್ಲಿಗೆ ಹೋಗಿ ಅವಮಾನ ಅನ್ಭವಿಸಿದಾಗ ನಮಗೆ ಬೇಜಾರಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ, ಏನು ಬೇಡ, ತಲೆ ಕೆಡಿಸ್ಕೋಬೇಡಿ, ಸುಮ್ಮನಿರ್ರಿ ಅಂತಾನ. ಗೌರಿ, ಹೋಗಿ ಒಂದ್ಸಲ ಪ್ರಯತ್ನ ಮಾಡೋಣ. ಹಾಂ, ಪ್ರಯತ್ನ ಮಾಡಿ ಆಗಲಿಲ್ಲ ಅಂದರೆ ಆಮೇಲೆ ಯೋಚನೆ ಮಾಡೋಣ. ಈಗ ಹೊರಡು, ನೀನು ಬರೋಂಗಿದ್ರೆ ಬಾ, ನಿಮ್ಮ ಅಮ್ಮನ ಕರ್ಕೊಂಡು ಹೋಗೋಣ. ಸರಿ ಆಯಿತು ಬಿಡಿ. ಅಮ್ಮ ಬಾ, ಬ್ಯಾಗ್ ತಗೊಂಬರ್ ಬಾ, ಹೋಗೋಣ. ನಿಮ್ಮ ಮಳಿ ಅಂದ್ರೆ ಬಿಡ್ತಾ ಇಲ್ಲ, ಅವ್ರಿಗೂ ಗೊತ್ತಾಗಲಿ ಅವ್ರ ಬಂಡವಾಳ ಏನು ಅಂತಾನ. ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ, ಬಾ. ಅಯ್ಯೋ ಗೌರಮ್ಮ, ನನಗೆ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ಕಣಮ್ಮ. ಅಳಿಯಂದ್ರಿಗೆ ಏನಾದರೂ ಅವಮಾನ ಆಗಂಗೆ ಮಾತಾಡಿದ್ರೆ ನಿಮ್ಮ ಮತ್ತಿಗೆ. ಅತ್ತೆ, ಹಂಗೆಲ್ಲ ಏನೂ ಆಗಲ್ಲ. ಇಲ್ಲಿಗೆ ಬಂದಾಗ ಅವರು ನಾನು ಚೆನ್ನಾಗೇ ಮಾತಾಡ್ಸಿದ್ರಲ್ಲ. ಹಾಂ, ನನಗೇನು ಆ ಥರ ನೀವು ಹೇಳ್ದಂಗೆ ಕೆಟ್ಟವರು ಅಂತ ಅನ್ನಿಸ್ತಿಲ್ಲ. ಅದಕ್ಕೆ ಒಂದ್ಸಲ ಹೋಗಿ ಮಾತಾಡೋದು ಒಳ್ಳೇದು ಅಂತ. ಹಾಂ, ಬರೀ ಬ್ಯಾಗ್ ತಗೊಂಬರ್ರಿ, ಹೋಗೋಣ. ಸರಿ ಆಯಿತು ಬಿಡ್ರಿ, ಬಾರಮ್ಮ. ಇವ್ರ ಮಾತು ಯಾಕೆ ಮೀರಬೇಕು ಹೇಳು? ಹಾಂ, ಒಂದ್ಸಲ ಅದನ್ನು ಪ್ರಯತ್ನ ನಡೀಲಿ, ಬರ್ರಿ, ಅವ್ರಿಗೂ ಗೊತ್ತಾಗಲಿ. ಬೇಗ ತಗೊಂಬರ್ರಿ ಬ್ಯಾಗು, ಹೋಗೋಣ ಈಗಲೇ. ಅಯ್ಯೋ ಏನಮ್ಮ ಗೌರಮ್ಮ, ನಿನ್ನ ಗಂಡ ಹಿಂಗೆ ಮಾತಾಡ್ತಾ ಇದ್ದಾನೆ. ನನಗಂತೂ ಇಲ್ಲಿಂದ ಹೋಗೋಕ್ಕೆ ಇಷ್ಟ ಇಲ್ಲ. ಅಯ್ಯೋ ಇನ್ನೇನು ಮಾಡೋದಮ್ಮ, ಅವ್ರ ಮಾತಿಗೆ ಎದುರಾಡೋಕ್ಕಾಗುತ್ತಾ, ಜಗಳ ಆಡೋಕ್ಕಾಗುತ್ತಾ? ನಾವು ಹೋಗಲ್ಲ ಅಂತಾನ. ಅದಕ್ಕೆ ಬಾ ಹೋಗೋಣ ಸುಮ್ಮನೆ, ಇನ್ನೇನು ಮಾಡೋಕ್ಕಾಗುತ್ತೆ. ತಗ ಬ್ಯಾಗ್ನ. ಸರಿ ನಡೀರಿ, ಅದೇನು ನ್ಯಾಯ ತೀರ್ಮಾನ ಮಾಡ್ತಿರೋ ನಡೀರಿ, ನೋಡೋಣ. ಹಾಂ, ನಿಮ್ಮದು ಒಂದು ಪ್ರಯತ್ನ. ನಾನು ಆಲೇನೆ ಹೇಳಿ ಸಾಕಾಗೈತೆ, ಇನ್ನು ನೀವು ಹೇಳೋದೊಂದು ಬಾಕಿ ಐತಿ. ಹಾಂ, ನಡೀರಿ. ಹೇಳೋ ರೀತಿಲಿ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ಬಾಗವ್ರಿ, ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.